ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮ್ಮ ಕುರ್ಚಿ ಈಗ ಅಲ್ಲಾಡುತ್ತಿದೆ. ಇನ್ನು ನಿಮಗೆ 9 ದಿನಗಳ ಕಾಲಾವಕಾಶ ಇದೆ. ಅಷ್ಟರ ಒಳಗೆ ಜನರ ವಿಶ್ವಾಸ ಗಳಿಸಿ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ವ್ಯಂಗ್ಯವಾಡಿದ್ದಾರೆ. ಉಡುಪಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ನಿಮ್ಮದೇ ಸರ್ಕಾರದ ಶಾಸಕರು ಮತ್ತು ಸಚಿವರು ಸರ್ಕಾರ ಶೇಕ್ ಆಗ್ತಾ ಇದೆ ಎಂದು ಒಪ್ಪಿಕೊಂಡಿದ್ದಾರೆ. ಆಗಸ್ಟ್ 29 ತಾರೀಕಿನ ತನಕ ನಿಮಗೆ ಸಮಯ ಇದೆ. ರಾಜಕೀಯ ನಿವೃತ್ತಿ ಅಂಚಿನಲ್ಲಾದರೂ ಉಳಿದ ಅನುದಾನಗಳನ್ನ ಬಿಡುಗಡೆ ಮಾಡಿ. ದೇವರು ನಿಮಗೆ ಒಳ್ಳೆಯ ಬುದ್ಧಿ ಕೊಡ್ಲಿ. ಏನಾದರೂ ಜನರ ವಿಶ್ವಾಸ ಗಳಿಸಿ ಎಂದು ಸಿಎಂ ಕಾಲೆಳೆದಿದ್ದಾರೆ. ಸಿದ್ದರಾಮಯ್ಯ ಅವರು ಬಹುಶಃ ಇವತ್ತು ಯಾವುದೇ ರೀತಿಯ ಉತ್ತರ ಕೊಡಲಿಕ್ಕೆ ಅವರ ಹತ್ರ ಧೈರ್ಯ ಇಲ್ಲ ಕಾಣ್ತದೆ. ಯಾಕಂದರೆ ಅವರದೇ ಕುರ್ಚಿ ಇವತ್ತು ಅಲ್ಲಾಡ್ತಿದೆ. ಅವರದೇ ಪಕ್ಷದ ಸಚಿವರು ಶಾಸಕರುಗಳು ಇವತ್ತು ಮೂಡದ ಹಗರಣದ ಮೂಲಕ, ಪಾದಯಾತ್ರೆಯ ಮೂಲಕ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ತುಂಬ ಶೇಕ್ ಆಗಿದೆ ಅಂತ ಹೇಳುವಂಥ ಪರಿಸ್ಥಿತಿ ಉಂಟು. ಇನ್ನು ಉಳಿದ ಒಂದು 10 ದಿನ ಅವರ ಅಧಿಕಾರ ನಡೆಸ್ಬೋದು. ಆ 10 ದಿನದಲ್ಲಿ ಜನರ ವಿಶ್ವಾಸವನ್ನು ಉಳಿಸುವಂಥದ್ದು, ಜನರಿಗೆ ಬಾಕಿ ಉಳಿದ ಅನುದಾನ ಕೊಡುವಂಥ ಕೆಲಸ ಮಾಡಿದರೆ ಜನರು ಸ್ವಲ್ಪ ಅವರ ಬಗ್ಗೆ ಕರುಣೆ ತೋರಿಸ್ಬೋದು. ಅದಷ್ಟರಲ್ಲಿ 29 ತಾರೀಕು ತನಕ ಇನ್ನು 9 ದಿನ ಉಳಿದಿದೆ. ಸಿದ್ದರಾಮಯ್ಯ ಅವರೇ, ನಿಮಗೆ ದೇವರ ಒಳ್ಳೆಯ ಬುದ್ಧಿ ಕೊಡಲಿ. ಇನ್ನು ನಿಮ್ಮ ರಿಟೈರ್ಮೆಂಟ್ ಅಂದರೆ ನಿವೃತ್ತಿ ಜೀವನದ ಅಂಚೆಯಲ್ಲಿ ನೀವಿದ್ದೀರಿ. ಆ ಸಂದರ್ಭದಲ್ಲಿ ಉಡುಪಿಯ ಜನರ ಪರವಾಗಿ ನಿಮ್ಮ ಹತ್ರ ನಾವು ವಿನಂತಿ ಮಾಡೋದು, ದೇವರ ಹತ್ರ ಪ್ರಾರ್ಥನೆ ಮಾಡೋದು, ಉಳಿದ ಮೊತ್ತದ ಯಾವುದೆಲ್ಲ ಅನುದಾನ ಬಾಕಿ ಉಂಟು ಅದನ್ನು ತಕ್ಷಣ ಬಿಡುಗಡೆ ಮಾಡಿ, ಪುತ್ಥಳಿಯನ್ನು ಕೂಡ ನಾರಾಯಣಗೌಡ ಪುತ್ಥಳಿ ನಿರ್ಮಾಣ ಮಾಡಿ. ನೀವು ಕೇವಲ ಸೋಕಾಲ್ಡ್ ಹಿಂದುಳಿದ ವರ್ಗದ ನಾಯಕರಂತ ಎನಿಸ್ಬೇಡಿ. ಅದನ್ನು ನಿಜವಾಗಿ ಪುತ್ಥಳಿ ನಿರ್ಮಾಣ ಮಾಡಲಿಕ್ಕೆ ಅನುದಾನ, ಜಾಗವನ್ನು ಅದಕ್ಕೆ ನಿಗದಿಪಡಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಅಂತ ಈ ಸಂದರ್ಭದಲ್ಲಿ